ನಮ ಶಿವಾಯ. ಏನಕ್ಕೆ ಆ ದೇವಸ್ಥಾನನ ನೋಡ್ಕೊಳ್ರಿ ಅಂತ ಹೇಳಿದ್ನಲ್ವಾ, ಆ ದೇವಸ್ಥಾನ ಪಕ್ಕದಲ್ಲಿ ಒಂದು ಹೂವಿನ ಅಂಗಡಿ ಐತೆ. ನಾನು ನಡ್ಕೊಂಡು ಬರ್ತಾ ಇದ್ದೆ. ಓಂ ನಮ ಶಿವಾಯ ನಿಧಾನಕ್ಕೆ ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಾ ಇದ್ದೆ. ಅಲ್ಲಿ ಕರೆದ್ಬಿಟ್ಟು ಒಬ್ಬ ಯಪ್ಪ ಬನ್ನಿ ಸ್ವಾಮಿ ಅಂದ್ಬಿಟ್ಟು 4 ಹೂವು ಕೊಟ್ಟ. 4 ಹೂವು ರೋಸ್ ಹೂವು ಕೊಟ್ಟಿದ್ದು. ಅದನ್ನು ಎತ್ಕೊಂಡೆ. ಪಕ್ಕದಲ್ಲಿ ನೋಡಿದ್ರೆ ದೇವಸ್ಥಾನ. ಹೋದೆ, ಅಮ್ಮವ್ರಿಗೆ 2 ಹೂವು ಕೊಟ್ಟೆ. ಮುಂದೆ ಇತ್ತವಲ್ಲ ವಿನ್ಕುಂಡ ಅಮ್ಮವರು, ಲಕ್ಷ್ಮೀ ಅಮ್ಮನವರು ಮತ್ತು ಅವ್ರು ಇದ್ರಲ್ವಾ 3 ಜನ ಅಮ್ಮನವ್ರಿಗೆ 2 ಹೂವು ಕೊಟ್ಟೆ. ಮುಂದೆ ಹೋದರೆ ಶಿವ ಗಣೇಶ ಪಾರ್ವತಿ. ಒಳಗಡೆ ಹೋದರೆ ದೇವಸ್ಥಾನ ಒಳಗಡೆ ಶಿವನಿಗೆ ಅಭಿಷೇಕ ಮಾಡ್ತಾವ್ರೆ. ಅವಾಗ ತಾನೇ ವಿಭೂತಿ ಅಭಿಷೇಕ ಮಾಡಿ ನಾವು ತಲೆಗೆ ತೀರ್ಥ ಹಾಕಿದ್ರು. ನಾನು ಕೈ ಮುಗ್ಕೊಂಡು ಬಂದೆ. ನನಗೆ ತಲೆಯಲ್ಲೇ ಅಭಿಷೇಕ ಮಾಡಿ ಅಭಿಷೇಕ ಹಾಕಿದ್ರು, ಆಶೀರ್ವಾದ ಮಾಡಿದ್ರು. ಮತ್ತು ನನಗೆ ವಿಭೂತಿ ಬಂತು. ಅದೇ ಶಿವನಿಗೆ ಅಭಿಷೇಕ ಮಾಡಿದ್ರೆ ವಿಭೂತಿ ನನಗೆ ಬಂತು. ನಾನು ಇಟ್ಕೊಂಡೆ. ಇದಕ್ಕೇನು ಹೇಳ್ತೀರಾ ಲಾಜಿಕ್? ಅವ್ರು ಯಾರು ನನಗೆ ಹೂವು ಕೊಟ್ಟಿದ್ದು? ನಾನು ಏನಕ್ಕೆ ಎತ್ಕೊಂಡೋಗಿ ಅಲ್ಲಿ ಶಿವನ್ ಕೊಟ್ಟೆ? ಅಲ್ಲೇನಕ್ಕೆ ಅಭಿಷೇಕ ನಡೀತಾ ಇತ್ತು? ಆಶೀರ್ವಾದ ನನಗೇನಕ್ಕೆ ಸಿಕ್ತು? ಇದು ಲಾಜಿಕ್, ನನಗೆ ಗೊತ್ತಿಲ್ದಿರೋ ನಡೆಯುವಂಥ ಲಾಜಿಕ್. ಓಂ ನಮಃ ಶಿವಾಯ. ಸರ್ವೇ ಜನ ಸುಖಿನೋ ಭವಂತು.